ರೂಮ್ನಲ್ಲೂ ಕೂಡ ಅಲ್ಲಲ್ಲಿ ಕ್ಯಾಮರಾಗಳಿದ್ವು. ಉಸಿರಾಡೋದು ಕೂಡ ಅಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಚಂದಮಾಮನಂತಿದ್ದಾಳೆ ಮಗು, ಆದರೆ ಗ್ರಹಣ ಹಿಡಿದ ಚಂದಮಾಮನಂತಿದ್ದಾಳೆ ಅಂದ್ಕೊಂಡ್ಳು ಅನ್ವಿಕಾ. ಕೋಣೆಯೆಲ್ಲ ತಿಳಿ ಬಣ್ಣಗಳಿಂದ ಕೂಡಿದ್ದು, ಬೆಳಕು ಕಡಿಮೆಯಾಗಿತ್ತು. ಬಹುಶಃ ಮಗುವಿಗೆ ತೊಂದರೆ ಆಗಬಾರ್ದು ಅಂತ ಹೀಗೆ ಮಾಡಿರ್ಬೋದು ಅಂದ್ಕೊಳ್ತಾ ಮಗುವಿನ ಪಕ್ಕದಲ್ಲೇ ಕುರ್ಚಿ ಹಾಕೊಂಡು ಕೂತ್ಲು. ಮಗುವನ್ನು ನೋಡ್ತಿದ್ರೇನೆ ತಿಳಿಯುತ್ತೆ ಆಕೆ ಆಂಗ್ಲೋ ಇಂಡಿಯನ್ ಅಂತ. ಅರ್ಜುನ ಹೋಲಿಕೆಗಳು ಕೂಡ ಮಗುವಿನಲ್ಲಿ ಕಾಣಿಸ್ತಿವೆ. ಮಗು ತಂದೆಯ ಹೋಲಿಕೆಯನ್ನೇ ಪಡೆದಿದ್ದಾಳೆ ಅಂದ್ಕೊಳ್ತಾ ಇವಳು ಎದ್ದು ಓಡಾಡ್ತಾಳಾ ಅಥವಾ ಹೀಗೆ ನಿದ್ದೆ ಮಾಡ್ತಾಳಾ? 2-3 ದಿನ ಕಳೆದ್ರೆ ಹೊರತು ಮಗುವಿನ ಪರಿಸ್ಥಿತಿ ಏನು ಅಂತ ಪೂರ್ತಿಯಾಗಿ ತಿಳಿಯೋದಿಲ್ಲ. ಆ ರಾಕ್ಷಸನನ್ನು ವಿವರವಾಗಿ ಕೇಳಿದ್ರೂ ತಪ್ಪೆ. ಕೊಲೆ ಮಾಡುವವನಂತೆ ನೋಡ್ತಾನೆ. ಅಷ್ಟೊಂದು ಕೋಪಿಷ್ಟ ಮನುಷ್ಯ ಈ ಪುಟ್ಟ ಕ್ಯೂಟಿಯನ್ನು ಹೇಗೆ ಆರೈಕೆ ಮಾಡ್ತಿದ್ದಾನೆ? ಆ ಮನುಷ್ಯನಿಗೆ ಪುಟ್ಟ ಮಗುವನ್ನು ನಿಭಾಯಿಸುವಷ್ಟು ಮೃದುತ್ವ ಇದೆಯೇ? ಮತ್ತ್ಯಾಕೆ ನನ್ನ ಮೇಲೆ ಮಾತ್ರ ಸಿಂಹದಂತೆ ಎರಗ್ತಿರ್ತಾನೆ? ಅಥವಾ ಮಗುವಿಗೋಸ್ಕರವೇ ಇಷ್ಟು ದಿನ ನನ್ನ ಜೊತೆ ಹಾಗೆ ಬಿಹೇವ್ ಮಾಡಿದ್ನಾ? ನಾನೇನು ಅಂತ ನಿಜಕ್ಕೂ ತಿಳ್ಕೊಳ್ಳೋದಕ್ಕಿದೆಲ್ಲ ಅವನ ಪ್ಲ್ಯಾನಾ? ತಪ್ಪಿಲ್ಲ ಬಿಡು. ಒಂದು ಮಗುವಿನ ಜವಾಬ್ದಾರಿಯನ್ನು ಒಪ್ಪಿಸುವಾಗ ಎದುರಿಗಿರೋ ಮನುಷ್ಯನ ಆಲೋಚನೆ ಏನು? ಅವನು ಎಷ್ಟು ಸಮರ್ಥ ಅಂತ ತಿಳ್ಕೊಳ್ಳೇಬೇಕಲ್ವಾ? ನನ್ನನ್ನು ಇಷ್ಟು ನಂಬಿರದಿದ್ದರೆ ಈ ಜವಾಬ್ದಾರಿಯನ್ನು ನನಗೆ ಒಪ್ಪಿಸ್ತಾನೆ. ಅವನ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ಮಗುವಿನ ಆರೋಗ್ಯದ ಸಂಗತಿ ಹೇಗಿದ್ದರೂ ನನ್ನಿಂದ ಅವಳಿಗೆ ಯಾವುದೇ ತೊಂದರೆ ಆಗಬಾರ್ದು. ನನ್ನ ಪ್ರಯತ್ನವಾಗಿ ನಾನು ಅವಳನ್ನು ಗುಣಪಡಿಸಲು ಟ್ರೈ ಮಾಡ್ತೀನಿ. ನಿಜಕ್ಕೂ ಡೌನ್ ಸಿಂಡ್ರೋಮ್ ಎಂದರೆ ಏನು ಅಂತ ನನಗೆ ಪೂರ್ತಿಯಾಗಿ ತಿಳಿದಿಲ್ವಲ್ಲ ಅಂತ ಫೈಲ್ ತೆಗೆದು ನೋಡಿದ್ಲು. ಎಷ್ಟು ಹೊತ್ತು ನೋಡಿದ್ರೂ ಕೆಲವು ವಿಷಯಗಳು ಸರಿಯಾಗಿ ಅರ್ಥ ಆಗಲಿಲ್ಲ. ಹೀಗಲ್ಲ, ಗೂಗಲ್ ಮಾಡಿದರೆ ತಿಳಿಯುತ್ತೆ ಅಂದ್ಕೊಂಡು ತಕ್ಷಣ ಫೋನ್ ತಂದು ಇನ್ಫಾರ್ಮೇಷನನ್ನು ಪೂರ್ತಿಯಾಗಿ ತಿಳ್ಕೊಂಡ್ಳು. ಅನ್ವಿಕಾ ನೋಡ್ತಿರೋ ಮಾಹಿತಿಯನ್ನು ಅರ್ಜುನ್ ಕೂಡ ನೋಡುತ್ತಲೇ ಇದ್ದ. ನಾನು ಅಂದ್ಕೊಂಡಷ್ಟು ಮುಗ್ಧಿಯಲ್ಲ ಈ ಹುಡುಗಿ, ಆಗಲೇ ಮಗುವಿನ ಕಾಯಿಲೆಯ ಬಗ್ಗೆ ಸರ್ಚ್ ಕೂಡ ಮಾಡ್ತಿದ್ದಾಳೆ. ನಾಟ್ ಬ್ಯಾಡ್ ಅಂತ ಇನ್ನೊಮ್ಮೆ ಇಂಪ್ರೆಸ್ ಆದ. ಅನ್ವಿಕಾ ಇರೋದ್ರಿಂದ ನೆಮ್ಮದಿಯಾಗಿ ತನ್ನ ಮೀಟಿಂಗ್ ಅಟೆಂಡ್ ಮಾಡ್ದ ಅರ್ಜುನ್. ಬಂದ ತಕ್ಷಣ ಮೈಥಿಲಿ ಮನೆಯಲ್ಲಿ ಫ್ಲವರ್ ವಾಸ್, ಗ್ಲಾಸ್ ಐಟಮ್ಗಳು ಎಂದು ವ್ಯತ್ಯಾಸ ಇಲ್ಲದೆ ಕೈಗೆ ಸಿಕ್ಕದನ್ನೆಲ್ಲ ಒಡೆದು ಹಾಕ್ತಿದ್ದಾಳೆ. ಆ ಶಬ್ದಗಳಿಗೆ ಮನೆಯಲ್ಲಿದ್ದ ವಾಸವಿ, ಮೈತು ಏನಿದು, ಏನಾಯಿತು? ಈ ಆವೇಶ ಯಾಕೆ? ಈ ಕೋಪ ಯಾಕೆ? ಹಾಗೆ ಹೊಡಿಬೇಡ, ನಿನ್ನ ಕೈಕಾಲುಗಳಿಗೆ ಪೆಟ್ಟಾಗುತ್ತೆ ಅಂತ ಗಾಬರಿಯಿಂದ ಹತ್ತಿರ ಬಂದರು. ನನ್ನ ಮನಸ್ಸಿಗೆ, ನನ್ನ ಜೀವನಕ್ಕೆ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ ಅತ್ತೆ, ನಿನ್ನ ಮಗನ ಕಾರಣದಿಂದ. ಇವು ದೊಡ್ಡ ಪೆಟ್ಟುಗಳಲ್ಲ ಅನ್ನೋತ್ಲೇ ಬೇಕಂತಲೇ ಡ್ರಾಮಾವನ್ನು ರಸವತ್ತಾಗಿ ಮಾಡಲು ಚೂಪಾಗಿದ್ದ ಗಾಜಿನ ತುಂಡನ್ನು ಮೈಥಿಲಿ ಕೈಯಿಂದ ಗಟ್ಟಿಯಾಗಿ ಒತ್ತಿ ಹಿಡಿದ್ಲು. ಅದರಿಂದ ರಕ್ತ ಚಿಮ್ಮಿ ನೆಲವೆಲ್ಲ ಆಯಿತು. ಮೈಥಿಲಿಯ ಈ ಕೆಲಸ ಕಂಡು ವಾಸವಿಯವರಿಗೆ ತಲೆ ಸುತ್ತು ಬಂದಂತಾಯಿತು. ಅಣ್ಣ, ಅದಕ್ಕೆ ಬೇಗ ಬನ್ನಿ, ಇವಳಿಲ್ಲಿ ಏನು ಹುಚ್ಚು ಕೆಲಸ ಮಾಡ್ತಿದ್ದಾಳೆ ನೋಡಿ ಅಂತ ಎದೆ ಬಡ್ಕೊಂಡ್ರು. ಮೈಥಿಲಿಯ ತಾಯಿ ಕರುಣ ಕೂಡ ಓಡಿ ಬಂದು ಮಗಳು ಮಾಡ್ತಿರೋ ದೌರ್ಜನ್ಯ ನೋಡಿ ಬೆಚ್ಚಿ ಬಿದ್ದರು. ಆಗಲೇ ಮಗಳು ಪ್ಲ್ಯಾನ್ ರೆಡಿ ಮಾಡಿದಾಳಂತ ತಿಳಿದಿದ್ರು. ಗಾಬರಿ ನಟಿಸುತ್ತಾ ಬಂದ ವರದರಾಜು, ಅಮ್ಮ ಮೈಥಿಲಿ, ಏನಮ್ಮ ಈ ಹುಚ್ಚು ಕೆಲಸ? ನಿನಗೇನು ಕಡಿಮೆ ಆಗಿದೆ ಅಂತ ಈ ಕೆಲಸ ಮಾಡ್ತಿದ್ಯಾ? ಅಲ್ಲಾಡದಂತೆ ಮುದ್ದಾಗಿ ಬೆಳೆಸಿದ ನಿನ್ನ ಕಣ್ಣಲ್ಲಿ ಧೂಳು ಬಿದ್ದರೇನೆ ನೋಡಲಾಗದು. ಅಂಥದ್ರಲ್ಲಿ ನಿನ್ನ ರಕ್ತ ನೋಡಿ ನಾವು ಹೇಗೆ ಸಹಿಸೋಣ ತಾಯಿ? ನಿಲ್ಲಿಸು ದಯವಿಟ್ಟು ಅಂತ ಮಗಳಿಗೆ ಸಪೋರ್ಟ್ ಮಾಡಲು ಶುರು ಮಾಡಿದ್ರು. ಚಿಕ್ಕಂದಿನಿಂದ ಭಾವನೆ ನನ್ನ ಗಂಡ ಅಂತ ತಲೆಯಲ್ಲಿ ತುಂಬಿದ್ರಿ, ಆದರೆ ಅವನು ನನ್ನಿಂದ ದೂರ ಆಗಿ 4 ವರ್ಷಗಳಾಗಿವೆ. ಈಗಲೂ ಅವನ ಹತ್ತಿರ ಸೇರೋದಕ್ಕೆ ನಂಗೆ ಸಾಧ್ಯವಾಗಿಲ್ಲ. ಇನ್ನೂ ನಾನು ಯಾರಿಗಾಗಿ ಬದುಕಬೇಕು? ಯಾರನ್ನು ಉದ್ಧಾರ ಮಾಡೋದಕ್ಕೆ? ಈ ಬದುಕು ಬೇಡಪ್ಪ. ಮಾವನನ್ನು ನೋಡಿದ್ರೆ ಯಾವಾಗಲೂ ಬಿಸ್ನೆಸ್ ಅಂತ ಅಲಿತಾರೆ. ಅತ್ತೆಯನ್ನು ನೋಡಿದ್ರೆ ಬಾಯಲ್ಲಿ ನಾಲ್ಗೆ ಇಲ್ಲ. ಹೋಗಲಿ, ತಾತನಾದರೂ ನನಗಾಗಿ ಮಾತಾಡ್ತಾರಾ ಅಂದರೆ ಅವರು ಅರ್ಜುನ್ಗೆ ಸಾಥ್ ನೀಡ್ತಿದ್ದಾರೆ. ಇನ್ನು ನನ್ನನ್ನು ಯಾರು ನೋಡ್ಕೊಳ್ತಾರೆ? ನಾನು ಯಾರಿಗೆ ಬೇಕು? ಅದೇನಮ್ಮ ಹಾಗಂತೀಯಾ? ನೀನೇ ಎಂದಿದ್ರು ಈ ಮನೆಗೆ ಸೊಸೆಯಾಗ್ತೀಯಾ ಅಂತ ನಿಮ್ಮ ಮಾವ ಹೇಳಿದ್ದನ್ನು ಕೇಳಲಿಲ್ವೇ? ನಿನಗಾಗಿ ಎಲ್ಲವನ್ನ ಮಾಡ್ತಿದ್ದಾರೆ. ಈಗ ಈ ಕೃತ್ಯ ಯಾಕೆ ಮಾಡ್ತಿದ್ಯಾ? ದಯವಿಟ್ಟು ನನ್ನ ಮಾತು ಕೇಳಮ್ಮ ಅಂದರು ವಾಸವಿ. ಹೌದು ಮೈಥಿಲಿ, ಈಗ ಅರ್ಜುನ್ಗೇನಾದರೂ ಮದುವೆಯಾಗಿದೆಯೇ ನೀನು ಈ ಕೆಲಸ ಮಾಡೋದಕ್ಕೆ? ಒಬ್ಬಂಟಿಯಾಗಿ ತನ್ನ ಜೀವನ ತಾನು ಬದುಕ್ತಿದ್ದಾನೆ. ಆ ಮಗು ಸ್ವಲ್ಪ ಸತ್ತರೆ ಅವನು ನಿನಗೆ ಸ್ವಂತವಾಗ್ತಾನೆ. ಕೆಲವು ದಿನ ತಾಳ್ಮೆಯಿಂದ ಇರು, ನಿಮ್ಮ ಮಾವ ಹೋಗಿ ಮಾತಾಡ್ತಾರೆ ಅಂದ್ಲು ಕರುಣ. ಅದಕ್ಕೆ ಹಸುಗೂಸಿನ ಪ್ರಾಣ ಹೋಗಲಿ ಅಂತ ಯಾಕಂತಿದ್ದೀರಿ? ಆ ಮಗು ನಮಗೇನಾದರೂ ಅನ್ಯಾಯ ಮಾಡಿದೆಯೇ ಅಂತ ಕೋಪಗೊಂಡ್ರು ವಾಸವಿ. ಹೆಂಡತಿಯನ್ನು ಉರಿದು ನೋಡಿದ ವರದರಾಜು, ಗಂಡನ ನೋಟಕ್ಕೆ ಬೆದರಿದ ಕರುಣ, ನನ್ನ ಉದ್ದೇಶ ಅದಲ್ಲ ಅದಕ್ಕೆ. ಆ ಮಗುವಿನ ಕಾರಣದಿಂದಲೇ ಅಲ್ವೇ ಅರ್ಜುನ್ ಅವರು ನಮ್ಮ ಮನೆಗೆ ದೂರ ಆಗಿದ್ದು. ನಿಮ್ಮನ್ನು ಅಣ್ಣನವ್ರನ್ನ ಈ ಮನೆಯನ್ನು ಬೇಡವೆಂದ ಹೊರಟು ಹೋದ.
ಒಬ್ಬಂಟಿಯಾಗಿ ಆ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಎಷ್ಟು ತೊಂದರೆ ಪಡ್ತಿದ್ದಾನೆ. ಆ ಮಗುವಿನ ಕಾರಣದಿಂದ ಅವನು ನಮಗೆ ದೂರ ಆದ ಎಂಬ ಬೇಸರದಲ್ಲೇ ಅಂದೇ ಹೊರತು ಆ ಮಗುವಿನ ಪ್ರಾಣವನ್ನು ನಾನು ಯಾಕೆ ಬಯಸ್ತೀನಿ? ಅದಕ್ಕೆ ನನಗೂ ಮಕ್ಕಳಿಲ್ವೇ, ಮಾತಪ್ಪ ಬಂದ್ಬಿಡ್ತು, ಕ್ಷಮಿಸಿ ಅಂತ ಸುಳ್ಳು ಕಣ್ಣೀರು ಒರೆಸುತ್ತಾ ಹೇಳಿದ್ಲು. ಒಬ್ಬರ ಪ್ರಾಣ ಹೋಗಲಿ ಅಂತ ಅಥವಾ ಒಬ್ಬರು ನಾಶ ಆಗಲಿ ಅಂತ ನಾವು ಕನಸಿನಲ್ಲೂ ಯೋಚಿಸಬಾರ್ದು. ಅದಕ್ಕೆ ಅದು ಮಹಾಪಾಪ. ಅವನ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದ್ರು ನಮ್ಮ ಯಜಮಾನರು. ಅದಕ್ಕೆ ನೀವೆಲ್ಲರೂ ಸಾಥ್ ನೀಡಿದ್ರಿ. ಅವನಿಗೂ ಯಾರೂ ಸಪೋರ್ಟ್ ಮಾಡಲಿಲ್ಲ. ಕೊನೆಗೆ ತಾಯಿಯಾದ ನಾನು ಕೂಡ. ಆ ಕೋಪದಿಂದಲೇ ಅವನು ಮನೆಯಿಂದ ಹೊರಟು ಹೋದ. ಇದೆಲ್ಲ ನಮ್ಮ ತಪ್ಪು. ಅದಕ್ಕೆ ಆ ಪುಟ್ಟ ಮಗುವನ್ನು ಯಾಕನ್ಬೇಕು ಅಂತ ಮೈಥಿಲಿಯನ್ನು ನೋಡಿ, ಇನ್ನೊಮ್ಮೆ ಇಂತಹ ಹುಚ್ಚು ಕೆಲಸ ಮಾಡಿದ್ರೆ ಸುಮ್ಮನಿರಲ್ಲ ಮೈತು. ಮಾವ ಬಂದ ಮೇಲೆ ನಿನ್ನ ನೋವನ್ನೆಲ್ಲ ಅವರಿಗೆ ಹೇಳಿ ಜೊತೆಯಲ್ಲಿ ಕರ್ಕೊಂಡು ಹೋಗಿ, ಸಾಧ್ಯ ಆದರೆ ಅರ್ಜುನ್ ಜೊತೆ ಮಾತನಾಡಿಸು. ಅಷ್ಟೇ ಹೊರತು ಹೀಗೆ ಮೈ ಗಾಯ ಮಾಡಿಕೊಂಡ್ರೆ ನೋವು ನಿನಗೆ ಹೊರತು ನಮಗಲ್ಲ ಅಂತ ಕೈಲಾಶ್ ಎಂದು ಗಟ್ಟಿಯಾಗಿ ಕರೆದ್ರು ವಾಸವಿ. ಕೈಲಾಶ್ ಕೆಳಗೆ ಬಂದು ಏನತ್ತೆ ಅಂದ. ಮೈತುವನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಬಾ ಅಂತ ಕರೆದಿದ್ದಕ್ಕೆ ಬಂದ. ಅರ್ಜುನ್ ಹೊಡೆದ ಪೆಟ್ಟುಗಳು ಇನ್ನೂ ಪೂರ್ತಿಯಾಗಿ ವಾಸಿಯಾಗಿಲ್ಲ. ಮನೆಯಲ್ಲಿ ತಿಳಿದರೆ ಹೊಡಿತಾರಂತ ಗೋವಾ ಟೂರ್ ಹೋಗಿದ್ದೆ ಅಂತ ಸುಳ್ಳು ಹೇಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ಬಂದಿದ್ದ. ಒಳಗಿನ ಪೆಟ್ಟುಗಳು ಹಾಗೆ ಇದ್ದರೂ ಹೊರಗೇನು ಆಗಿಲ್ಲದಂತೆ ನಾರ್ಮಲ್ ಆಗಿದ್ದ. ಆದರೆ ಮೈಯೆಲ್ಲ ನೋವಿತ್ತು ಅವನಿಗೆ. ಮೈಥಿಲಿಯನ್ನು ನೋಡಿ ಬೇಸರದಿಂದ ಯಾಕೆ ಹುಚ್ಚು ಕೆಲಸ ಅಂತ ತಂಗಿಯನ್ನು ಎಳ್ಕೊಂಡು ಹೋಗಿ ಕಾರ್ನಲ್ಲಿ ಹಾಕ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ದ. ಯಾಕೆ ಮೈದಿ ಇಂಥ ಹುಚ್ಚು ಕೆಲಸಗಳನ್ನ ಮಾಡ್ತಿದ್ಯಾ? ಇಂಥವಕ್ಕೆಲ್ಲ ಅತ್ತೆ ಕರಗ್ತಾರೇನೋ, ಆದರೆ ಆ ಅರ್ಜುನಲ್ಲ. ಅವನು ಇಲ್ಲದಿದ್ದಾಗ ಅವನ ಮನೆಗೆ ಹೋಗಿದ್ದೆ ಆ ಮಗುವನ್ನು ಏನಾದರೂ ಮಾಡೋಣ ಅಂತ. ಮಿಂಚಿನಂತೆ ಎಲ್ಲಿಂದ ಬಂದೋ ತಿಳಿಯೋದು ಬಂದುಬಿಟ್ಟ. ನನ್ನ ಪ್ಲ್ಯಾನ್ ಜಾರಿಯಾಗುವಷ್ಟರಲ್ಲಿ ನನ್ನನ್ನು ಹುಚ್ಚು ನಾಯಿ ಹೊಡೆದಂಗೆ ಹೊಡೆದಾಕಿ ಹೊರಗಾಕ್ದ ಅಂದ ಕೈಲಾಶ್. ಅದಕ್ಕೆ ಬೆಚ್ಚು ಬಿದ್ಲು ಮೈಥಿಲಿ. ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ? ಅದಕ್ಕೇನಾ ಇವತ್ತು ನಾನು ಹೋದಾಗಲೂ ಅವನು ಅಷ್ಟು ಕೋಪದಲ್ಲಿದ್ದದ್ದು? ಇದೆಲ್ಲ ನಿನ್ನಿಂದಲೇ ಇಡಿಯಟ್ ಅಂದ್ಲು ಹಲ್ಲು ಕಡಿಯುತ್ತ. ಈ ವಿಷಯ ಏನಾದರೂ ಮಾವನಿಗೆ ತಿಳಿದ್ರೆ ನಿನ್ನ ಮನೆಯಿಂದ ಹೊರ ಹಾಕ್ತಾರೆ. ಮತ್ತೇನು ಮಾಡಲಿ? ಬಿಸ್ನೆಸ್ ನನಗೆ ಒಪ್ಪಿಸ್ತಾನೆ ಅಂದ್ಕೊಂಡ್ರೆ ಅರ್ಜುನ್ ಮನೆಗೆ ಬಂದ ಮೇಲೆಯೇ ಬಿಸ್ನೆಸ್ ಅಂತಾರೆ. ಅಪ್ಪನಾದ ಕಾರಣ ಮೆತ್ತಗೆ ಮಾತುಗಳನ್ನ ಹೇಳಿ ಅವರನ್ನು ಬುಟ್ಟಿಗೆ ಹಾಕ್ಕೊಂಡು ಕಾಲ ಕಳೆಯುತ್ತಾ ಇಷ್ಟು ವರ್ಷಗಳಾದರೂ ಅವರ ಮನೆಯಲ್ಲೇ ಇರುವಂತೆ ಮಾಡಿದ್ದಾನೆ. ಆದರೆ ಎಷ್ಟು ದಿನ ಅಂತ ಪ್ರತಿಯೊಂದಕ್ಕೂ ಕೇಳ್ತೀವಿ. ಅದೇ ಆ ಮಗು ಸತ್ತರೆ ಅಮ್ಮ ಹೇಳಿದಂತೆ ಅವನು ನಮ್ಮನೆಗೆ ಬಂದುಬಿಡ್ತಾನಲ್ವೇ ಅಂದನು ಕೈಲಾಶ್. ನಿನ್ನ ಮುಖಕ್ಕೆ ಬೆಂಕಿ ಹಾಕ. ಒಂದು ವೇಳೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಆ ಮಗು ಸತ್ರೂ ಕೂಡ ಈ ಮನೆಯಲ್ಲಿ ಮಾತ್ರ ಕಾಲಿಡಲ್ಲ. ಯಾಕೆ ಗೊತ್ತಾ? ಆ ಮನೆಯಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ. ಅವಳ ಹೆಸರೇನು ಅಂತ ತಿಳಿಯೋದು, ಆದರೆ ನೋಡೋದಕ್ಕೆ ಸುಂದರವಾಗಿಯೇ ಇದ್ದಾಳೆ ಅನ್ನುತ್ತಾ ಅಲ್ಲಿ ನಡೆದಿದ್ದೆಲ್ಲವನ್ನ ಕೈಲಾಶ್ಗೆ ಹೇಳಿದ್ಲು. ಹೌದಾ? ಮೊನ್ನೆ ನಾನು ಹೋದಾಗ ಯಾರೂ ಇರಲಿಲ್ವಲ್ಲ ಅಂದ ಕೈಲಾಶ್. ನೀನು ಮುಂದೆ ಹಿಂದೆ ನೋಡದೆ ಹೋದರೆ ಅರ್ಜುನ್ ಕೈಯಲ್ಲಿ ಪೆಟ್ಟು ತಿನ್ನದೆ ಇನ್ನೇನು ಮಾಡ್ತೀಯಾ? ಅವಳು ಮನೆಯಲ್ಲೇ ಇದ್ದಾಳೆ. ನನಗೆ ತಿಳಿದಂತೆ ಆ ಹುಡುಗಿಯನ್ನು ಮಗುವಿನ ಆರೈಕೆಗಾಗಿ ತಂದಿರಬೇಕು. ಹಾಗೆ ತಂದಿದ್ದಕ್ಕಲ್ಲ ನನ್ನ ನೋವು. ಅವಳು ಭುಜದ ಮೇಲೆ ಕೈ ಹಾಕಿ ಅವಳು ತನ್ನವಳು ಎಂಬಂತೆ ಮಾತನಾಡ್ದ ನೋಡು, ಅದನ್ನು ನಾನು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಮೊದಲು ಮುಗಿಸ್ಬೇಕಿರೋದು ಮಗುವನ್ನಲ್ಲ, ಆ ಹುಡುಗಿಯನ್ನು. ನೀನೇನು ಮಾಡ್ತೀಯೋ ನಂಗೆ ತಿಳಿಯೋದಣ್ಣ. ಅವಳು ಮಾತ್ರ ಮನೆಯಲ್ಲಿ ಇರೋದಕ್ಕೆ ನಾನು ಬಿಡೋದಿಲ್ಲ ಅಂದ್ಲು ಮೈಥಿಲಿ. ಅರ್ಜುನ್ ಅಷ್ಟೊಂದು ಆಪ್ತವಾಗಿ ಇಟ್ಕೊಂಡಿದ್ದಾನೆ ಅಂದರೆ ಆ ಹುಡುಗಿಯನ್ನು ಮದುವೆ ಮಾಡ್ಕೊಳ್ತಾನೇನೋ ಅಂತ ಡೌಟ್ ಆಗ್ತಿದೆ ತಂಗಿ ಅಂತಿದ್ದ ಕೈಲಾಶ್ನ ಗಂಟಲನ್ನು ಹಿಡಿದು ಇಸ್ಕಿದ್ಲು ಮೈಥಿಲಿ. ಮೈಥಿಲಿ, ನಾನೇನೋ ತಮಾಷೆಗಂದೆ ಅಷ್ಟೇ. ನಿಜಕ್ಕೂ ಅರ್ಜುನ್ ಯಾವತ್ತಿದ್ರೂ ನಿನಗೆ ಸ್ವಂತ. ಇನ್ಯಾರಿಗೆ ಸಿಕ್ಕರೂ ನಾವು ಸುಮ್ಮನೆ ನೋಡ್ತಾ ಕೂರ್ತೀವಾ? ಮೊನ್ನೆ ಅವನು ಹಿಡಿದ ಹಿಡಿತಕ್ಕೆ ಇನ್ನೂ ಗಂಟ್ಲು ನೋವು ಕಡಿಮೆಯಾಗಿಲ್ಲ. ಮತ್ತು ನೀನು ಆ ನೋವು ಹೆಚ್ಚು ಮಾಡಬೇಡ ಬಿಡ್ತಾಯಿ ಅಂತ ಬೇಡ್ಕೊಂಡ. ನಿನಗೂ ನಾನು ಹಗುರ ಆಗಿಬಿಟ್ಟೆ ಅಲ್ವಾ? ತಂಗಿ ಮನಸ್ಸಿಗೆ ಇಷ್ಟವಾದವನನ್ನು ತಂದುಕೊಡೋಣ ಎಂಬ ಆಸೆ ನಿನಗಿಲ್ಲ. ಎಷ್ಟು ಹೊತ್ತು ನೋಡಿದ್ರು ಅಪ್ಪನ ಹಾಗೆ ಹಣದ ಹುಚ್ಚು ನಿನಗೆ ಅಂತ ಜೋರಾಗಿ ಕೈಲಾಶ್ನ ಗಂಟಲು ಬಿಟ್ಟಳು ಮೈಥಿಲಿ. ಗಂಟಲು ಸವರುತ್ತಾ ನೋವಿಗೆ ನೀರನ್ನು ಗಟಗಟ ಕುಡಿದ ಕೈಲಾಶ್. ಈ ಬಾರಿ ನಿಜವಾಗಿಯೂ ಅತ್ತಳು ಮೈಥಿಲಿ. ಅವಳ ಕಣ್ಣೀರು ಕಂಡು, ಅಳಬೇಡ ತಂಗಿ, ನಾನು ನೋಡೋಕ್ಕಾಗೋದಿಲ್ಲ. ಚಿಕ್ಕಂದಿನಿಂದಲೂ ಅರ್ಜುನ್ ಅಂದರೆ ನಿನಗೆ ಎಷ್ಟು ಇಷ್ಟವೋ ನನಗೆ ಗೊತ್ತು. ಆದರೆ ಒಂದು ಮೈತು, ಇದನ್ನು ಹೇಳಿದ್ರೆ ನಿನಗೆ ಕೋಪ ಬರುತ್ತೆ. ಆದರೆ ನಿಜವನ್ನೇ ಹೇಳಬೇಕಂದ್ರೆ ಹೇಳ್ತೀನಿ ಅಂದ ಕೈಲಾಶ್. ಏನು ಅಂತ ಕೋಪದಿಂದ ಉರಿದು ನೋಡಿದ್ಲು.
ಅರ್ಜುನ್ ನಿನ್ನನ್ನು ಇಷ್ಟಪಟ್ಟಿದ್ದ ಅಲ್ವೇ ಅಂತ ಕೇಳ್ದ. ಹೌದು, ಆದರೆ ಅದು ಒಂದು ಕಾಲದಲ್ಲಿ, ಈಗಲ್ಲ. ಅದು ಕೂಡ ಇಷ್ಟ ಮಾತ್ರವೇ, ಪ್ರೀತಿಯಲ್ಲ. ಆ ವಯಸ್ಸಿಗೆ ಇಷ್ಟ ಕೂಡ ಪ್ರೀತಿಗೆ ಸಮಾನವೇ. ಆದರೆ ನೀನೇನು ಮಾಡಿದೆ? ಕಷ್ಟದಲ್ಲಿ ಅವನಿಗೆ ಜೊತೆಯಾಗಿ ನಿಂತ್ಯಾ? ಅವನು ನಿನ್ನನ್ನು ಕೇಳಿದ ತನ್ನ ಜೊತೆ ಬರೋದಕ್ಕೆ, ಆದರೆ ನೀನೇನು ಮಾಡಿದೆ? ಆ ಮಗುವನ್ನು ನೋಡಿ ಅಸಹ್ಯಪಟ್ಟು ದೂರ ಮಾಡಿದೆ. ಆಗಲೇ ರಾಮನ ಹಿಂದೆ ಸೀತೆಯಂತೆ ನೀನು ಅವನ ಹಿಂದೆ ಹೋಗಿದ್ರೆ ಇವತ್ತು ಅರ್ಜುನ್ ತನ್ನ ಹೃದಯದಲ್ಲಿ ನಿನಗೆ ಜಾಗ ನೀಡ್ತಿದ್ದ. ಬ್ಯಾಡ್ ಲಕ್, ಅವತ್ತು ನೀನು ಆ ಕೆಲಸ ಮಾಡಲಿಲ್ಲ. ಅದು ನಿನ್ನ ತಪ್ಪೇ ಅಲ್ವೇ ಅಂದ ಕೈಲಾಶ್. ಏನೋ ತಪ್ಪು? ಚೆನ್ನಾಗಿ ಲೈಫ್ ಎಂಜಾಯ್ ಮಾಡಬೇಕಾದ ಸಮಯದಲ್ಲಿ ಆ ರೋಗಿಷ್ಟ ಮಗುವನ್ನು ಇಟ್ಕೊಂಡು ಹಾಲು ಕುಡಿಸುತ್ತಾ ಅವಳ ಮನ ತೊಳಿಬೇಕಿತ್ತಾ? ಆದರೂ ಅವಳನ್ನ ನೆನೆಸ್ಕೊಂಡ್ರೆ ನನಗೆ ಮೈ ಉರಿಯುತ್ತೆ. ಅವಳ ಮೇಲಿನ ಕೋಪದಿಂದಲೇ ನಾನು ಅರ್ಜುನಿಂದ ದೂರ ಆದೆ. ನಾನೆಂದರೆ ಇಷ್ಟ ಅಲ್ವೇ? ನನ್ನನ್ನು ಹುಡ್ಕೊಂಡು ಯಾವುದಾದ್ರೂ ಒಂದು ದಿನ ಬಂದು ಬರ್ತಾನೆ ಅಂತ ಅಂದ್ಕೊಂಡೆ. ಆದರೆ ಇಷ್ಟು ದೂರ ಇಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಣ್ಣ. ಇಲ್ದಿದ್ರೆ ಅರ್ಜುನ್ಗಾಗಿ ಆದರೂ ಅವಳನ್ನು ಸಹಿಸ್ಕೊಳ್ತಿದ್ದೆ ಅಂತ ಮೈಥಿಲಿ ಅಂತಿದ್ರೆ, ನಿಜವೇ, ನಿನಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಆ ಮಗು ಅಂದರೆ ಇಷ್ಟ ಇಲ್ಲ. ಕಾರಣ ಅವಳಿಗಾಗಿ ಅರ್ಜುನ್ ಹೊರಟು ಹೋದದ್ದು. ಅರ್ಜುನ್ ಯಾವತ್ತಿದ್ರೂ ನನಗೆ ಸ್ವಂತ ಅಣ್ಣ, ಖಂಡಿತವಾಗಿ ಹೇಳಬಲ್ಲೆ ಅಂದ್ಲು ಕಾನ್ಫಿಡೆಂಟಾಗಿ. ನಿನಗ್ಯಾಕಷ್ಟು ನಂಬಿಕೆ ಅಂದ ಕೈಲಾಶ್. ನನ್ನ ಹೆಸರೇನು? ಮೈಥಿಲಿ ಅಂದರೆ ಸೀತೆ ಹೆಸರು. ಅವನ ಹೆಸರು ಅರ್ಜುನ್ ರಾಮ್ ಅಂದರೆ ರಾಮನ ಹೆಸರು. ರಾಮ ಯಾವತ್ತಿದ್ರೂ ಸೀತೆಗೆ ಸ್ವಂತ, ಇಂತಹ ಶಕುನಿಗಳಿಗಲ್ಲ ಅಂತ ಹೇಳಿದ್ಲು. ಆ ಹುಡುಗಿ ಹೆಸರೇನು ಅಂತ ಕೇಳಿದೀಯಾ ಅಂದ. ತಿಳಿದುಕೋ, ಒಂದು ವೇಳೆ ಆ ಹುಡುಗಿ ಹೆಸರಲ್ಲೂ ಸೀತೆ ಹೆಸರು ಸೇರಿದರೆ ಆಗ ಏನು ಮಾಡ್ತೀಯಾ ಅಂದ ಕೈಲಾಶ್. ಗಂಟಲಿಗೆ ಚುಚ್ಚೋದಕ್ಕೆ ಹೋದ್ಲು. ಬೇಡ ತಂಗಿ, ಯಾವುದಾದ್ರೂ ಒಂದು ದಿನ ಅರ್ಜುನ್ ನಿನ್ನವನೇ ಹಾಕ್ತಾನೆ, ಒಪ್ತೀನಿ, ನನ್ನನ್ನು ಬಿಟ್ಬಿಡ್ತಾಯಿ ಅಂತ ಆಸ್ಪತ್ರೆಯ ಮುಂದೆ ಕಾರ್ ನಿಲ್ಲಿಸಿ ಮೈಥಿಲಿಯನ್ನು ಕರ್ಕೊಂಡು ಹೋಗಿ ಕಟ್ಟಿಸಿ ಮನೆಗೆ ಕರೆತಂದ. ಅಷ್ಟರಲ್ಲೇ ರಾಧಾಕೃಷ್ಣ ಅವರು ಮೈಥಿಲಿ ಅರ್ಜುನ್ ಮನೆಯ ಮುಂದೆ ಎಂತಹ ಗಲಾಟೆ ಮಾಡಿದಾಳಂತ ಸೊಸೆಗೆ ಹೇಳ್ತಿದ್ರೆ ಕೋಪದಿಂದ ಅವರನ್ನು ನೋಡ್ತಾ ಹೋದ್ಲು ಕರುಣ. ಅರ್ಜುನ್ ತಂದೆ ಚಂದ್ರಮೌಳಿ ಅವರ ಬರುವಿಕೆಗಾಗಿ ಎಲ್ರಿಗಿಂತ ಹೆಚ್ಚಾಗಿ ಆತುರದಿಂದ ಕಾಯ್ತಿದ್ದಾಳೆ. ಅವರು ಬಂದರೆ ಹೊರತು ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತ. ಮೀಟಿಂಗ್ಗಳ ಜೊತೆ ಕ್ಲೈಂಟ್ಸ್ ಕೂಡ ಬಂದಿದ್ದರಿಂದ ರಾತ್ರಿವರೆಗೆ ಮನೆಗೆ ಬರಲಿಲ್ಲ ಅರ್ಜುನ್. ಅದೇ ವಿಷಯವನ್ನು ಫೋನ್ ಮಾಡಿ ಅನ್ವಿಕಾಗೆ ಹೇಳ್ದ. ಅವನು ಇನ್ಫಾರ್ಮೇಷನ್ ನೀಡ್ತಿದ್ದಾನಷ್ಟೇ ಹೊರತು ಅವಳಿಗಾಗಿ ಅಲ್ಲ ಅಂತ ಅವಳಿಗೂ ತಿಳಿದಿತ್ತು. ರಾತ್ರಿ 9 ಗಂಟೆ ಆಗ್ತಿದ್ದಂತೆ ಬಂದ ಅರ್ಜುನ್. ಮೇಲೆ ಬಂದವನು ಮೇನ್ ಡೋರ್ ಹತ್ತಿರವೇ ನಿಂತುಬಿಟ್ಟ. ಟಾಯ್ ಡಗ್ ಮೇಲೆ ಮಗುವನ್ನು ಕೂರಿಸಿ ಆಟ ಆಡಿಸ್ತಿದ್ದಾಳೆ ಅನ್ವಿಕಾ. ಅರ್ಜುನ್ ಅಪರೂಪವಾಗಿ ನೋಡೋ ಮಗುವಿನ ಮುಖದ ನಗುವನ್ನು ಇಂದು ನೋಡ್ದ. ಎಂತಹ ಶುದ್ಧವಾದ ನಗು. ಆ ನಗುವಿಗಾಗಿ ಆದರೂ ಜೀವನ ಪೂರ್ತಿ ಮಗುವಿನ ಪಕ್ಕದಲ್ಲೇ ಇರಬೇಕು ಅನ್ನಿಸುತ್ತೆ. ಆದರೆ ಮಗುವಿನ ಜೊತೆ ಕಳೆಯೋದಕ್ಕೆ ಅವನಿಗೆ ಸಮಯ ಇರೋದಿಲ್ಲ. ಮಗುವಿಗಾಗಿ ಈ ಹಿಂದೆ ನೇಮಕ ಮಾಡಿದವರು ಕೇವಲ ಡ್ಯೂಟಿ ಎಂಬಂತೆ ಕೆಲಸ ಮಾಡಿದ್ರೆ ಹೊರತು ಮಗುವಿಗಾಗಿ ಮಾಡಿರಲಿಲ್ಲ. ಖುಷಿಯನ್ನು ಆಟವಾಡಿಸುತ್ತಲೇ ಆಹಾರ ನೀಡ್ತಿದ್ದಾಳ ಅನ್ವಿಕಾ. ಏನದು ಅಂತ ಕೇಳ್ದ ಬರುತ್ತಾ. ಹೆದರಿದ ಅನ್ವಿಕಾ ಬೆಚ್ಚಿಬಿದ್ದು ನೋಡಿ, ಕಾರ್ನ್ ಸೂಪ್ ಮಗುವಿಗೆ ನೀಡ್ಬೋದು ಅಂತ ಅವಳು ಫುಡ್ ಡಯಟ್ನಲ್ಲಿದೆ ಅಂತ ಹೇಳಿದ್ಲು. ಬಿಸಿಯಾಗಿದೆಯೇ ಅಂದ ಅರ್ಜುನ್. ಇಲ್ಲ ಅಂತ ತಲೆಯಾಡಿಸಿದ್ಲು. ಅರ್ಜುನನ್ನು ಕಂಡ ಖುಷಿ ಸಣ್ಣಗೆ ನಕ್ಳು. ಹಾಯ್ ಸ್ವೀಟಿ, ಹವ್ ಆರ್ ಯು, ಹವ್ ಇಸ್ ಯುವರ್ ಡೇ ಅಂತ ಕೇಳ್ದ. ಮಗು ಯಾವುದೇ ಉತ್ತರ ನೀಡಲಿಲ್ಲವಾದರೂ ಅರ್ಜುನ್ ಮಗುವನ್ನು ಮಾತನಾಡಿಸುತ್ತಾ ಅವಳು ತಿನ್ನೋವರೆಗೂ ಅಲ್ಲೇ ಇದ್ದ. ಚಿಕ್ಕ ಮಗುವಿನಂತೆ ಬದಲಾಗಿ ಆಟ ಆಡಿಸ್ತಿರೋ ಅವನ ರೀತಿಯನ್ನು ಅನ್ವಿಕಾ ಮಂತ್ರಮುಗ್ಧಳಂತೆ ನೋಡ್ತಾ ಇದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.